ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೆಯುತ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತ ದೇಶಾದ್ಯಂತ ಸಿಲಿಂಡರ್ ಕೊರತೆ ಉಂಟಾಗಿರುವಂತದ್ದು, ಈಗಾಗಲೇ ವಾಣಿಜ್ಯ ಸಿಲಿಂಡರ್ ಕೊರತೆ ಉಂಟಾಗಿದೆ. ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಾಸ್ಟೆಲ್ಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಕೊರತೆ ಕೂಡ ಉಂಟಾಗಿರುವಂತದ್ದು ಈಗ ಕಳವಳಕಾರಿಯಾದಂತಹ ಒಂದು ವಿಚಾರ. ಈಗ ನಾವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಾಯ್ಸ್ ಹಾಸ್ಟೆಲ್ ನಲ್ಲಿ ಇದ್ದೇವೆ. ಇಲ್ಲಿ ನಾವು ಮಾಹಿತಿ ಪಡೆದ ಪ್ರಕಾರ ಈಗಾಗಲೇ ಡೊಮೆಸ್ಟಿಕ್ ಸಿಲಿಂಡರ್ ಕೊರತೆ ಕೂಡ ಇದೆ ಎನ್ನುವಂತಹ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು. ಈಗಾಗಲೇ ಇಲ್ಲಿನ ವಾಸವಿರುವಂತಹ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನಕ್ಕಾಗಲಿ ಅಥವಾ ರಾತ್ರಿ ಆಗಲಿ ಅನ್ನ ಸಾಂಬಾರ್ ಜೊತೆಗೆ ಪೂರಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಹೀಗೆ ತಲೆವಾರಿ ತಿಂಡಿಗಳನ್ನ ಸಿದ್ಧಪಡಿಸಿ ಕೊಡಲಾಗತ್ತೆ. ಆದ್ರೆ ಈಗ ಅಂದ್ರೆ ಮುಂದಿನ 3 ದಿನಗಳ ತನಕ ಮಾತ್ರ ಸಿಲಿಂಡರ್ ಅವೈಲಬಲ್ ಇದೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಇಲ್ಲಿ ಬಳಕೆ ಆಗ್ತಾ ಇರುವಂತದ್ದು ಡೊಮೆಸ್ಟಿಕ್ ಸಿಲಿಂಡರ್. ಸೊ ಆ ಹಿನ್ನೆಲೆಯಲ್ಲಿ ಇನ್ನು 3 ದಿನಗಳ ಕಾಲ ಮಾತ್ರ ಅವೈಲಬಲ್ ಇದೆ ಅಂತೆ. ಅದಾದ ನಂತರ ಸಪ್ಲೈ ಮಾಡಿದ್ರೆ ಮಾತ್ರ ಇಲ್ಲಿ ಅಡಿಗೆಯನ್ನ ಸಿದ್ಧಪಡಿಸಬಹುದು ಎನ್ನುವಂತ ಬಗ್ಗೆ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಸಿಬ್ಬಂದಿಯವರು ಕಳವಳವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ನಮ್ಮ ಜೊತೆ ಇದ್ದಾರೆ, ಅವ್ರು ಏನಂತಾರೆ ಎನ್ನುವಂತ ಬಗ್ಗೆ ಕೇಳುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಸರ್ ನಮಸ್ಕಾರ. ಸರ್, ಈಗ ನಾವು ಬಾಯ್ಸ್ ಹಾಸ್ಟೆಲ್ ಇದ್ದೀವಿ, ಇಲ್ಲಿನ ಸಿಬ್ಬಂದಿಯವರು ನೀವು. ಇಲ್ಲಿ ಈಗ ಬಳಕೆ ಮಾಡ್ತಾ ಇರುವಂತದ್ದು ಡೊಮೆಸ್ಟಿಕ್ ಸಿಲಿಂಡರ್ ಎನ್ನುವಂತ ಒಂದು ಮಾಹಿತಿ ಕೂಡ ನಮ್ಗೆ ಗೊತ್ತಾಗಿದೆ. ಮುಂದೆ ಯಾವ ರೀತಿ ನಿಭಾಯಿಸ್ತೀರಾ ಪರಿಸ್ಥಿತಿ? ಸರ್, ಪೂರೈಕೆದಾರ ಹತ್ರ ಈಗಾಗಲೇ ನಾವು ಬುಕ್ಕಿಂಗ್ ಮಾಡಿದೀವಿ. ಬುಕ್ಕಿಂಗ್ ಮಾಡಿ 4 ದಿವಸ ಆಯ್ತು ಸರ್. ಇನ್ನೂವರೆಗೆ ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ನ ಸಪ್ಲೈ ಮಾಡಿರೋದಿಲ್ಲ ಸರ್. ಈಗ ನಮ್ಮಲ್ಲಿ 3 ಸಿಲಿಂಡರ್ ಅವೈಲಬಿಲಿಟಿ ಇದೆ ಸರ್. ಅದು ಖಾಲಿ ಆದ ನಂತರ ಮಕ್ಕಳಿಗೆ ಊಟ ತಿಂಡಿ ಕೊಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಭಾವನೆ ಸರ್. ಸರ್, ಈಗ ನೀವು ದಿನಕ್ಕೆ ಯಾವ ರೀತಿ ತಿಂಡಿಯನ್ನ ಕೊಡ್ತೀರಿ? ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ, ಅದೇ ರೀತಿ ರಾತ್ರಿ ಅಂತ? ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಮೆನು ಚಾರ್ಟ್ ಪ್ರಕಾರ, ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಮೆನು ಚಾರ್ಟ್ ಪ್ರಕಾರ ನಾವು ಕೊಡ್ತಿದ್ವಿ ಸರ್. ವಾರದಲ್ಲಿ 6 ದಿವಸ ಚಪಾತಿ ಕೊಡ್ತೀವಿ, ಸಂಡೇ ದೋಸೆ ಕೊಡ್ತೀವಿ ಸರ್. ಇವತ್ತು ಗುರುವಾರ ಸಾಯಂಕಾಲ ಪುರಿ ಕೊಡ್ತೀವಿ. ಹೀಗಾಗಿ ಚಪಾತಿಗೆ ಜಾಸ್ತಿ ಗ್ಯಾಸ್ ಸಿಲಿಂಡ್ರು ಖರ್ಚಾಗ್ತದೆ ಸರ್. ಹೀಗಾಗಿ ಒಂದು ಸಾರಿ ಚಪಾತಿ ಮಾಡಿದ್ರೆ 1 ಗ್ಯಾಸ್ ಹೋಗ್ತದೆ ಸರ್, ಡೊಮೆಸ್ಟಿಕ್ ಗ್ಯಾಸ್ ಖಾಲಿ ಆಗ್ತದೆ ಸರ್. ಹೀಗಾಗಿ ಉಳಿದ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ಲಿಕ್ಕೆ ನಮಗೆ 1 ದಿವಸಕ್ಕೆ ಇಲ್ಲ ಅಂದ್ರೆ 1 ರಿಂದ 2 ಗ್ಯಾಸ್ ಬೇಕಾಗ್ತದೆ ಸರ್. ಎಷ್ಟು ಜನ ಮಕ್ಕಳು? ಒಟ್ಟು 200 ಮಕ್ಕಳು ಈ 2 ವಸತಿ ನಿಲಯದಲ್ಲಿ ವಾಸ ಮಾಡ್ತಾರೆ ಸರ್. ಇನ್ನು ಈಗ ಮುಂದೆ 1-2 ದಿವಸ ನಂತರ ಅಡುಗೆ ಅನಿಲ ಸಪ್ಲೈ ಆಗದೇ ಇದ್ದಂತ ಸಂದರ್ಭದಲ್ಲಿ ಅದರ ಪರಿಸ್ಥಿತಿ ಹೇಗೆ ನಿಭಾಯಿಸಬಹುದು ಅಂತ? ಅದೇ ಸರ್, ಈಗ ಮಕ್ಕಳ ಅಭಿಪ್ರಾಯವನ್ನು ಪಡ್ಕೊಂಡು ಈಗ ನಾವು ಗ್ಯಾಸ್ ಸಪ್ಲೈ ಮಾಡಿದ್ರೆ ಮಾತ್ರ ನಾವು ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಸರ್. ಇಲ್ಲಾಂದ್ರೆ ಗ್ಯಾಸ್ ಸಪ್ಲೈ ಆಗದಿದ್ರೆ ನಾವು ಅಡಿಗೆ ಪದಾರ್ಥಗಳನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಹೀಗಾಗಿ ಮಕ್ಕಳ ಅಭಿಪ್ರಾಯವನ್ನು ಪಡ್ಕೊಂಡು ಮತ್ತು ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮುಂದೆ ಯಾವ ರೀತಿ ಇಲಾಖೆ ನಮಗೆ ನಿರ್ದೇಶನ ನೀಡ್ತದೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಸರ್. ಇದಿಷ್ಟು ಇಲ್ಲಿನ ಅಧಿಕಾರಿಯವರ ಒಂದು ಮಾತು. ಏನಪ್ಪಾ ಅಂದ್ರೆ, ಮುಂದೆ ಅಡುಗೆ ನೀಡುವಲ್ಲಿ ಕಡಿತ ಆದ್ರೂ ಆಗ್ಬಹುದು. ಅದೇ ರೀತಿ ಈಗಾಗಲೇ ಚಪಾತಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಸರ್ಕಾರದ ಮೆನು ಚಾರ್ಟ್ ಪ್ರಕಾರ ನಾವು ಕೊಡ್ತಾ ಇದ್ದೇವೆ. ಆದ್ರೆ ಅಡುಗೆ ಅನಿಲ ಸಪ್ಲೈ ಆಗದೇ ಇದ್ದಂತ ಒಂದು ಸಂದರ್ಭದಲ್ಲಿ ಅದರಲ್ಲಿ ಕಡಿತ ಆಗ್ಬಹುದು ಎನ್ನುವಂತ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.